ನಮಗೆ ಅವನ ಅವಶ್ಯಕತೆ ಇದೆ. ಅವನಿಗೆ ಊಟ ಮಾಡುವ ಅವಶ್ಯಕತೆ ಇಲ್ಲ, ನಿದ್ದೆ ಮಾಡುವ ಅವಶ್ಯಕತೆ ಇಲ್ಲ, ನೀರು ಕುಡಿಯುವ ಅವಶ್ಯಕತೆ ಇಲ್ಲ, ಅವನಿಗೆ ಯಾವ ಅವಶ್ಯಕತೆಯೂ ಇಲ್ಲ. ಲಂ ಯಲಿದ್ ವಲಂ ಯೂಲದ್, ಮಕ್ಕಳು ಇಲ್ಲ, ಅವನು ಯಾರಿಂದಲೂ ಹುಟ್ಟಿಲ್ಲ, ಅವನಿಗೆ ಸಂತಾನವೂ ಇಲ್ಲ, ಅವನು ಕೂಡ ಯಾರು ಸಂತಾನವೂ ಇಲ್ಲ. ವಲಂ ಯಕುಲ್ ಲಹು ಕುಫುವನ್ ಅಹದ್, ಅವನ ತರಹ ಏನೂ ಇಲ್ಲ, ಅವನ ತರಹ ಏನೂ ಇಲ್ಲ. ಈ ಪ್ರಪಂಚದಲ್ಲಿ ನೀವು ನೋಡಬಹುದು, ಒಬ್ಬರ ತರಹ ಒಬ್ಬರಿರಬಹುದು, ಒಂದು ಪ್ರಾಣಿ ತರಹ ಇನ್ನೊಂದು ಪ್ರಾಣಿ ಇರಬಹುದು, ಒಂದು ವಸ್ತುವಿನ ತರಹ ಇನ್ನೊಂದು ವಸ್ತು ಇರಬಹುದು. ಆದರೆ ದೇವರ ಬಗ್ಗೆ ಮಾತಾಡುವಾಗ ಅವನ ತರಹ ಯಾರು ಇಲ್ಲ, ಅವನ ತರಹ ಯಾರು ಇಲ್ಲ. ಆದ್ದರಿಂದ ಮುಸ್ಲಿಂ ಆಗಿರುವ ನಾವು ಆ ದೇವರನ್ನು ಬಿಟ್ಟು ಬೇರೆ ಯಾರನ್ನು ಆರಾಧನೆ ಮಾಡುವುದಿಲ್ಲ. ಕುರಾನಿನಲ್ಲಿ ದೇವನು ಹೇಳುತ್ತಾನೆ, ಸರ್ವಸ್ತುತಿ ಆ ದೇವನಿಗೆ, ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಆ ಪ್ರಭುವಿಗೆ, ಸಕಲ ಜೀವಗಳಿಗೆ, ಸೃಷ್ಟಿ ಮಾಡಿರುವ ಸೃಷ್ಟಿಕರ್ತನಿಗೆ, ಅರ್ ರಹ್ಮಾನ್ ರಹೀಂ, ಪರಮ ದಯಾನಂ, ಮಾಲಿಕಿ ಯೌಮಿದ್ದೀನ್, ನಿರ್ಣಾಯಕ ದಿನದ ಅಧಿಪತಿಯಾದನು. ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್, ನಿನ್ನ ಹತ್ತಿರನೇ ನಿನ್ನನ್ನೇ ನಾವು ಆರಾಧನೆ ಮಾಡುತ್ತೇವೆ, ನಿನ್ನ ಹತ್ತಿರ ಮಾತ್ರ ನಾವು ಸಹಾಯವನ್ನು ಬೇಡಿಕೊಳ್ಳುತ್ತೇವೆ. ಇಹ್ದಿನ ಸಿರಾತಲ್ ಮುಸ್ತಕೀಮ್, ದೇವನು ನಮಗೆ ಸನ್ಮಾರ್ಗವನ್ನು ತೋರಿಸು. ಸಿರಾತಲ್ ಲಜೀನ ಅನ್ಅಮ್ತ ಅಲೈಹಿಂ, ಯಾರು ನಿನ್ನನ್ನು ಅನುಗ್ರಹಿಸಿದವರು ಆ ದಾರಿಯನ್ನು ತೋರಿಸು. ಗೈರಿಲ್ ಮಗ್ದೂಬಿ ಅಲೈಹಿಂ ವಲದ್ದಲ್ಲೀನ್, ಯಾರನ್ನು ನಿನ್ನನ್ನು ಕ್ರೋಧಕ್ಕೆ ಪಾತ್ರರಾದರೂ ಆ ದಾರಿ ನಮಗೆ ಬೇಡ, ಯಾರು ದಾರಿ ತಪ್ಪಿ ಹೋದರೂ ಆ ದಾರಿ ನಮಗೆ ಬೇಡ. ಈ ರೀತಿಯಾಗಿ ಎಲ್ಲಾ ಸಹಾಯವನ್ನು ಮುಸ್ಲಿಮರು ದೇವರಲ್ಲಿ ಬೇಡುತ್ತಾರೆ, ಅಲ್ಲಾಹನು ಹತ್ತಿರ ಹೋಗಿ ಪ್ರಾರ್ಥನೆ ಮಾಡುತ್ತಾರೆ. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ.